ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಗೆ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಈ ವೇಳೆ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಭಾಷಣದ ಮೇಲೆ ಒಂದು ವಿಶೇಷವಾದ ಘಟನೆ ನಡೆಯಿತು. ಏನಂತ ಹೇಳಿದ್ರೆ ಬಾಗಲಕೋಟೆ ಯುವತಿಯೊಬ್ಬರು ತಾವು ಬಿಡಿಸಿದಂತ ಸ್ಕೆಚ್ ಅನ್ನು ಹಿಡ್ಕೊಂಡು ಮೋದಿ ಅವರಿಗೆ ತೋರಿಸ್ತಾ ನಿಂತಿದ್ರು. ಈ ವೇಳೆ ಮೋದಿ ಅವರ ಗಮನ ಸೆಳೆದ ಈ ಸ್ಕೆಚ್ ಬಳಿಕ ಮೋದಿ ಅವರು ತಮ್ಮ ಭದ್ರತಾ ಸಿಬ್ಬಂದಿ ಮೂಲಕ ಆ ಸ್ಕೆಚ್ ಅನ್ನ ಪಡೆದುಕೊಳ್ತಾರೆ. ಆ ಸ್ಕೆಚ್ ಅನ್ನ ಬಿಡಿಸಿದಂತ ಯುವತಿ ಸದ್ಯ ನಮ್ಮ ಜೊತೆ ಇರುವಂತದ್ದು. ಖುದ್ದು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀವು ಸ್ಕೆಚ್ ಬಿಡಿಸಿದ್ರಲ್ಲ, ಏನದು ಸ್ಕೆಚ್? ಅವ್ರ ಮೋದಿಜಿ ಮತ್ತ ಅವ್ರ ಮಮ್ಮಿದ ನಾ ಸ್ಕೆಚ್ ಬಿಡಿಸಿದೆ. ಯಾಕಂದ್ರೆ ಅವ್ರ ಮೋದಿಜಿ ಅವರ ಹುಟ್ಟುಹಬ್ಬದ ದಿವಸ ಮನೆಗ್ ಬಂದಾಗ ಅವ್ರ ಮಮ್ಮಿ ಸ್ವೀಟ್ ತಿನ್ಸಿ ಆಶೀರ್ವಾದ ಮಾಡಿದಂತ ಸ್ಕೆಚ್ ರೀ ಅದು. ಅದನ್ನ ಬಿಡಿಸಿದೆ ನಾನು ಒನ್ ಡೇ ಫುಲ್ ಕೂತ್ ಬಿಡಿಸಿದೆ. ಮತ್ತ ಆ ತಾಸು ನಾನು ಊಟ ನೀರು ಬಿಟ್ಟು ಅದನ್ನ ಮಾಡಬೇಕು ಅನ್ಕೊಂಡ್ ಮಾಡಿದೆ. ಅದು ಸಾರ್ಥ ಆತ. ಅವ್ರು ಇಸ್ಕೊಂಡ್ರ ಬಾಳ ಖುಷಿ ಆತ. ಈಗ ಅವ್ರು ಇಸ್ಕೊಂಡ್ರಲ್ಲ, ನಿಮ್ಗೆ ಇಸ್ಕೊಂತಾರ ಅಂತ ಅನಿಸಿತಾ? ಮತ್ತೆ ಇಸ್ಕೊಂಡ ಮೇಲೆ ನಿಮ್ಗೆ ಏನ್ ಅನಿಸ್ತಾ ಆ ಕ್ಷಣಕ್ಕೆ? ನನಗ್ ಇಸ್ಕೋತಾರ ಅನಿಸಿರ್ಲಿಲ್ಲ. ಯಾಕಂದ್ರೆ ಪೊಲೀಸರು ತಗೊಂಡ್ ಹೊಂಟಿದ್ರು ಫ್ರೇಮ್ ಕೊಡಂಗಿಲ್ಲ ಅಂತಂದ. ಆದ್ರೂ ನಾ ಹೆಂಗ ತುಡುಗಿಲ್ಲ ತಗೊಂಡ್ಬಂದ್ ಕೊಟ್ಟೆ. ಆದ್ರೂ ಇಸ್ಕೋತಾರ ಅನ್ನೋದು ಎಲ್ಲೋ ಒಂದ್ ಕಡೆ ಹೋಪ್ ಇತ್ತು. ಆದ್ರೆ ಒಂದ್ ಕಡೆ ಇಲ್ಲ, ಇಸ್ಕೊನಲ್ಲ ಅನ್ಸಿತ್ತು. ಆದ್ರೆ ಇಸ್ಕೊಂಡ್ರ ಖುಷಿ ಆಯ್ತು. ಈಗ ಕಾರ್ಯಕ್ರಮಕ್ಕೆ ತಾವು ಎಲ್ಲರಿಗಿಂತ ಮೊದಲೇ ಬಂದಿದ್ರಿ ಎಂಬ ಮಾಹಿತಿ ಇತ್ತು. ಮೊದಲೇ ಬಂದಿದ್ದು. ಯಾಕಂತಂದ್ರೆ ನಾ ಮುಂದ ಕುಂತ್ರ ತೋರ್ಸಕ್ ಆಗುತ್ತೆ. ನನ್ ಮಾಡಿದ್ದು ಡ್ರಾಯಿಂಗ್ ನೋಡ್ಲಿ ಅನ್ಕೊಂಡ್ ನಾ ಲಗ್ನ ಬಂದಿದ್ದೆ. ಈಗ ಮೋದಿ ಅವ್ರ ಮೇಲೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ? ನಾ ಸಣ್ಣಕ್ಕಿದ್ದಂತ ಮೋದಿಜಿ ಅಂದ್ರೆ ನಂಗೆ ಬಾಳ್ ಪ್ರೀತಿ. ಯಾಕಂತಂದ್ರ ಅವ್ರು ಮಾಡೋ ಕೆಲಸ ಆಗಿರ್ಲಿ, ಅವ್ರು ಎಲ್ಲಾ ಕೆಲಸ ಮಾಡ್ತಿರ್ತಾರಲ್ಲ ಒಳ್ಳೆ ರೀತಿಯಿಂದ ಮಾಡ್ತಾರ. ಯಾವ್ದು ತಮಗೋಸ್ಕರ ಅಂತ ಯಾವ್ದು ಮಾಡ್ಕೊಂಡಿಲ್ಲ, ಎಲ್ಲಾ ಜನಕ್ಕೋಸ್ಕರ ಅಂತ ಮಾಡಿದಾರ. ಅದಕ್ಕೆ ನಂಗೆ ಮೋದಿಜಿ ಅಂತ ಬಾಳ ಇಷ್ಟ. ತಾವ್ ಏನ್ ಓದ್ತಾ ಇರೋದು? ಎಲ್ಲಿಯವರು? ನಾವು ಇದೇ ಊರವರು, ನವನಗರ 42 ಸೆಕ್ಟರ್ ನಂಬರ್, ಡಿಪ್ಲೊಮಾ 4th ಸೆಮ್. ಇದಿಷ್ಟು ಏನಂತ ಹೇಳಿದ್ರೆ ಇವತ್ತಿ ನಾಗರತ್ನ ಅವರ ಮಾತಾಗಿತ್ತು. ಕ್ಯಾಮೆರಾ ಪರ್ಸನ್ ಹನುಮಂತು ಜೊತೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.